ಎಲ್ಲರಿಗೂ ನಮಸ್ಕಾರಗಳು ರೀ. ದಾನೇಶ್ವರ್ ಕಿಚನ್ ಚಾನೆಲಿಂದ ಸುನೀತಾ ಸಿ ಎನ್ ದಾವಣಗೆರೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ರೀ. ಇವತ್ತು ರಾಗಿ ದಪಾಟಿ, ಶೇಂಗಾ ಚಟ್ನಿ, ರಾಗಿ ನೋಡ್ರಿ, ರಾಗಿ ಹಿಟ್ಟು. ಇದಕ್ಕೆ ಏನೇನು ರೆಸಿಪಿ ಅಂದರೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಕ್ಯಾರೆಟು, ಹಸಿಮೆಣ್ಸಿಗೆ ಸಣ್ಣಗೆ ಹೆಚ್ಚಿದ್ದೀನಿ ರೀ, ಕರಿಬೇವು, ಜೀರಿಗೆ, ಸಣ್ಣಗೆ ಒಂದು ಈರುಳ್ಳಿ ಹೆಚ್ಚಿದ್ದೀನಿ ರೀ, ಒಂದೇ ಅರಿಶಿನ. ಇದಕ್ಕೆ ನೋಡ್ರಿ, ಇದು ದಪ್ಪಟ್ಟಿ, ರಾಗಿ ದಪ್ಪಟ್ಟಿಗೆ ಚಟ್ನಿ, ಶೇಂಗಾ ಬೀಜ, ಕಾಯಿ ತುರಿ, ಕಡಲೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, 5 ಹಸಿಮೆಣಸಿನ್ಕಾಯಿ, ಕಲ್ಲುಪ್ಪು, ದಪ್ಪ ಉಪ್ಪು, ಕರಿಬೇವಿನ ಸೊಪ್ಪು, ಬೆಲ್ಲ ರುಚಿಗೆ. ಇದಿಷ್ಟು ಕಾಂಬಿನೇಷನ್ ರೀ. ದಪ್ಪಟ್ಟಿ ಚೆನ್ನಾಗಿರುತ್ತೆ, ರಾಗಿ ದಪ್ಪಟ್ಟಿ. ಎಣ್ಣೆ ಈಗ ಫಸ್ಟು ನೋಡ್ರಿ, ಇದು ಚಟ್ನಿ ರೆಡಿ ಮಾಡ್ಕೊಂಡು ಮುಂಚೆ ಇದು ಸ್ವಲ್ಪ ಬಿಸಿ ನೀರು ಕಾಸ್ತೀನಿ ರೀ. ಎಣ್ಣೆ ಹಾಕ್ತೀನಿ ರೀ ಸ್ವಲ್ಪ. ಇದಕ್ಕೆ ತೊಗರಿ, ಇದು ಹೆಸರುಬೇಳೆ ಪಲ್ಯ ಎಲ್ಲ ಚೆನ್ನಾಗಿರುತ್ತೆ. ಜೋಳದಲ್ಲಿ ದಪ್ಪಟ್ಟಿ ಮಾಡ್ಬೋದ್ರಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹಸಿಮೆಣಸಿನ್ಕಾಯಿ ಚಟ್ನಿ ನೋಡಿ, ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ರುಚಿಗೆ. ನೀರು ಕಾಸ್ಕೊಂಡಾಕಿ ಕಲಿಸ್ಬೋದ್ರಿ. ನಾನು ಈ ಥರನೇ ಮಾಡ್ಕೊಂಡು, ಇದೇ ರೂಢಿ ಇದೆ ಅಲ್ರಿ, ರೊಟ್ಟಿ ಇವಕ್ಕೆಲ್ಲ ಮಾಡಿ ನಾನು ಹಿಂಗೆ ಮಾಡ್ತಿದ್ದೀನಿ ರೀ. ಇದು ಸ್ವಲ್ಪ ತಣ್ಣಗಾಗೈತೆ, ಚಟ್ನಿ ರೆಡಿ ಮಾಡ್ತಿದ್ವಿ, ಶೇಂಗಾ ಚಟ್ನಿ ದಪ್ಪಟ್ಟಿಗೆ. ಇದು ಒಗ್ಗರಣೆಗೆ ನೋಡಿರಿ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ. ಈಗ ಚಟ್ನಿಗೆ ರೆಡಿ ಮಾಡ್ಕೊತೀನಿ ರೀ. ಶೇಂಗಾ ಬೀಜ, ಪುಟಾಣಿ, ಉರ್ಗಡ್ಲೆ, ನಾವು ಕಡಲೆ ಅಂತೀವಿ ರೀ, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಇದು ಕೊತ್ತಂಬರಿ ಸೊಪ್ಪು, ಕರಿಬೇವು, ಹುಣಸೆಹಣ್ಣು, ಉಪ್ಪು, ದಪ್ಪ ಉಪ್ಪು, ಹುಣಸೆಹಣ್ಣು. ಇದು ಚಟ್ನಿ ರೆಡಿ ಮಾಡ್ಕೊತೀನಿ ರೀ. ಅಷ್ಟೊತ್ತಿಗೆ ತಣ್ಣಗಾಗಲಿ ರೀ, ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಬಿಡ್ತೀನಿ ನೋಡಿರಿ. ಶೇಂಗಾ, ಕೊಬ್ಬರಿ, ಕಡಲೆ ಚಟ್ನಿ ರೆಡಿಯಾಗಿದೆ ದಪ್ಪಟ್ಟಿಗೆ. ಇದು ಸ್ಪೆಷಲ್ ದಪ್ಪಟ್ಟಿ ನೋಡ್ರಿ. ಇವಾಗ ಫ್ಯಾನ್ ಇಟ್ಟಿದ್ದೀನಿ, ಚಟ್ನಿಗೆ ಒಗ್ಗರಣೆ ಹಾಕೊಂತೀನಿ ರೀ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, 2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ಚಟ್ನಿ ರೆಡಿಯಾಗಿದೆ ರೀ. ಇದು ಒಗ್ಗರಣೆ ಹಾಕ್ತೀನಿ ನೋಡ್ರಿ. ರಾಗಿ ಹಿಟ್ಟು, ಕಾಯಿ, ಅರಿಶಿನ ಎಲ್ಲ ಹಾಕಿದ್ದೀನಿ ರೀ. ಇದನ್ನು ರೆಡಿ ಮಾಡಿ ಇಟ್ಕೊಂಡಿನಿ. ಇದೆಲ್ಲ ಇದಕ್ಕೆ ಹಾಕೊಂಡು ನಾದ್ತೀನಿ ರೀ. ಹೆಂಗೆ ಜೋಳದ ಹಿಟ್ಟು ನಾದ್ತೀವಿ ಹಂಗೆ ದಪಾಟಿ. ಇದು ನೀರು ಹಾಕೊಂಡು ಚೆನ್ನಾಗಿ ನಾದಬೇಕ್ರಿ ನೋಡಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಂತೀನಿ. ಇದು ಹೆಂಗೆ ಅಕ್ಕಿದು ತಾಲಿಪೆಟ್ಟು ಎಲ್ಲ ಮಾಡಿದ್ರೆ ಹಂಗೆ ಇದು ದಪಾಟಿ. ನೀರು ಹಾಕೊಂಡು ಚೆನ್ನಾಗಿ ನಾದಬೇಕ್ರಿ. ನಮ್ಮ ಸಿಸ್ಟ್ರು ಮಗಳದ್ದು ಇವತ್ತು ಬರ್ತಡೇ ರೀ. ಯಶಿಕಾ ಹುಟ್ಟಿದ ಹಬ್ಬದ ಶುಭಾಶಯಗಳು ಮಗಳೇ. ಅವಳದ್ದು ಬರ್ತಡೇ ರೀ ಈ ವರ್ಷ, 5ನೇ ವರ್ಷ. ಚೆನ್ನಾಗಿ ನಾದ್ಕೊಬೇಕು. ಚಿನಿ ಹುಟ್ಟಿದ ಹಬ್ಬದ ಶುಭಾಶಯಗಳಮ್ಮ. ಯಶಿಕಾ ರಾಜ್, ಸರಿತಾ ಅವರೇ, ನಿಮ್ಮ ಮಗಳದು ಹುಟ್ಟಿದ ಹಬ್ಬದ ಶುಭಾಶಯಗಳು. ಕೇಕ್ ಕಟ್ ಮಾಡ್ರಿ ಇವತ್ತು.
ನಮ್ಮ ಸಿಸ್ಟ್ರು ಮಾಡಲ್ರಿ, ಹೋಟ್ಲಿಗೂ ಹೋಗಲ್ಲ ಅವಳು ಕರ್ಕೊಂಡು, ಎಲ್ಲ ಮನೇಲೇ ಇದು ಮಾಡ್ತಾಳೆ ಅವಳು. ಅವಳ ಹೆಸರು ಶೀಲಾ, ನಾವು ಸರಿತಾ, ಅವ್ರ ಮನೇಲಿ ಸರಿತಾ ಅಂತಾರ್ರಿ. ನೋಡ್ರಿ, ರಾಗಿದ ದಪ್ಪಟ್ಟಿ ಕಲಸಿ ಎಲ್ಲ ರೆಡಿ ಮಾಡಿದ್ದೀನಿ. ಇದು ಬಿಸಿ ಬಿಸಿ ಚೆನ್ನಾಗಿರುತ್ತೆ ರೀ. ಹೆಸರು ಬೇಳೆ ಪಲ್ಯ, ಇಲ್ಲಿ ಕಾಯಿ ಚಟ್ನಿ, ಕೆಂಪು ಚಟ್ನಿ. ನಾನು ಇವಾಗ ಚಟ್ನಿ ಮಾಡಿದ್ದೀನಲ್ರಿ, ಮೂರು ಥರ ಎಲ್ಲ ಹಾಕಿ, ಶೇಂಗಾ ಬೀಜ, ಕಡಲೆ, ಕೊಬ್ಬರಿ ಎಲ್ಲ. ಇದು ತುಂಬ ಬಿಸಿ ಬಿಸಿಗೆ ಮಾಡ್ಕೊಂಡು ಹಂಗೆ ತಿನ್ಬೇಕ್ರಿ, ತುಂಬ ಚೆನ್ನಾಗಿರುತ್ತೆ. ನೋಡ್ರಿ ರೆಡಿಯಾಗಿದೆ. ಇಟ್ಟು ಹಚ್ಚಿನೂ ಉದ್ಬೋದ್ರಿ, ಇಲ್ಲಿದೆ ಎಣ್ಣೆ ಕವರ್ನಾಗ ಉದ್ಬೋದ್ರಿ. ನಾನು ಫ್ರೈ ಮಾಡ್ತೀನಿ ರೀ ಇದ್ರಾಗೆ. ಇಟ್ಟು ಹಚ್ಚಿ ಉದ್ತೀನಿ ರೀ. ಈ ಥರ ರೆಡಿಯಾಗಿದೆ. ಇವಾಗ ಹಾಕ್ಬೇಕು ಹಂಚಿನ ಮೇಲೆ. ನೋಡ್ರಿ, ರಾಗಿ ದಪ್ಪಟ್ಟಿ ಎಣ್ಣೆಗೆ ಮಾಡಿರೋದು. ಹಿಟ್ಟಿನಾಗೆ ರೊಟ್ಟಿ ಥರ ಮಾಡ್ಬೋದ್ರಿ. ಎರಡು ಥರನೂ ತೋರಿಸ್ತಿದ್ದೀನಿ. ನೋಡ್ರಿ, ರಾಗಿ ದಪ್ಪಟ್ಟಿ ರೆಡಿಯಾಗಿದೆ. ಇದು ತಟ್ಟಿ ಮಾಡಿದ್ದೀನಿ ರೀ, ಇದು ಉದ್ದಿ ಎಣ್ಣೆ ಹಾಕಿ ಮಾಡಿದ್ದೀನಿ. ಶೇಂಗಾ ಚಟ್ನಿ, ಕಡಲೆ, ಕೊಬ್ಬರಿ ಹಾಕಿ ಚಟ್ನಿ ಮಾಡಿದ್ದೀನಿ ರೀ. ಪ್ಲೀಸ್ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನೇಲಿ ಟ್ರೈ ಮಾಡಿ.